Welcome to Government First Grade College Jamkandi. Last two classes I have taken, we have discussed data structure using C. Under that, dynamic memory allocation. In first session, in dynamic memory allocation, we have discussed four built-in functions. For allocating dynamically memory, we are using four built-in functions. One is malloc, calloc, realloc, and free. Realloc and free. Realloc for reallocating the memory, means whatever it is stored. Free is releasing the whatever old memory we need to release. When releasing, we will use free. Okay, in second session we have started pointers. Actually, it is already we have studied a pointer chapter in um, I think second semester in C programming. Pointer is very essential, very important chapter. Pointer already you have studied in the last semester and also last class. Pointer is a variable, it holds the address of another variable. ಅದೇನು ಮಾಡ್ತಿರ್ತದೆ ಪಾಯಿಂಟರು ಅಡ್ರೆಸ್ ಅನ್ನು ಹೋಲ್ಡ್ ಮಾಡುತ್ತೆ. ಎದ್ರದ್ದು ಇನ್ನೊಂದು ವೇರಿಯಬಲ್ ಅದು ಅಂದರೆ ಆ್ಯಕ್ಚುಯಲ್ ವೇರಿಯಬಲ್ ಎಲ್ಲಿ ಸ್ಟೋರ್ ಆಗುತ್ತೆ ಅನ್ನೋದನ್ನು ನೀವು ಪಾಯಿಂಟರ್ ಥ್ರೂ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಎಷ್ಟನೇ ಮೆಮರಿ ಲೊಕೇಶನಲ್ಲಿ ಈ ವ್ಯಾಲ್ಯೂ ಸ್ಟೋರ್ ಆಗಿದೆ ಅನ್ನೋದನ್ನು ನಾವು ನೋಡ್ಬೋದು. ಈಗ ಅದ್ರ ಮುಂದುವರೆದ ಭಾಗವಾಗಿ ಪಾಯಿಂಟರ್ ಆ್ಯಂಡ್ ಫಂಕ್ಷನ್ಸ್ ಅಂದರೆ ಪಾಯಿಂಟರ್ ಟು ಎ ಫಂಕ್ಷನ್. ಈಗ ನೀವು ಫಂಕ್ಷನ್ಸ್ಗಳನ್ನು ನೀವು ಆಲ್ರೆಡಿ ಕಲ್ತೀರಿ. ಓಕೆ, ಸಮ್ ಬಿಲ್ಟ್ ಇನ್ ಫಂಕ್ಷನ್ಸ್ ಅಂದ್ರೇನು, ಯೂಸರ್ ಡಿಫೈನ್ ಫಂಕ್ಷನ್ಸ್ ಅಂದ್ರೇನು, ಡಿರೈವ್ಡ್ ಫಂಕ್ಷನ್ಸ್ ಅಂದ್ರೇನು. ಲೈಕ್ ಇನ್ ಯೂಸರ್ ಡಿಫೈನ್ ಫಂಕ್ಷನ್ಸಲ್ಲಿ ನೀವೇ ಡಿಫೈನ್ ಮಾಡಿರ್ಬೋದು ಸರಿ, ಸಮ್ಮು ಆರ್ ಫ್ಯಾಕ್ಟೋರಿಯಲ್ ಆರ್ ಪಿಬೋನಿಕಿ ಸೀರೀಸ್, ಈ ಥರ ನೀವೇ ಫಂಕ್ಷನ್ಸ್ಗಳನ್ನು ಬರೆದಿರಿ. ಅವು ಯೂಸರ್ ಡಿಫೈನ್ ಫಂಕ್ಷನ್ಸ್. ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತಂದರೆ ಏನೋ ಸ್ಕ್ಯಾನ್ ಆ್ಯಪು, ಪ್ರಿಂಟ್ ಆ್ಯಪು, ಆ ಥರ ಅವನು ಬಿಲ್ಟಿಂಗ್ ಮೇನ್ ಫಂಕ್ಷನ್ನು, CLR, SCR, ಕ್ಲಿಯರ್ ಸ್ಕ್ರೀನ್ ಫಂಕ್ಷನ್ಸು. ಸೊ ಯು ಹ್ಯಾವ್ ಸ್ಟಡಿಡ್ ಮೆನಿ ಬಿಲ್ಟ್ ಇನ್ ಫಂಕ್ಷನ್ಸ್ ಆ್ಯಂಡ್ ಆಲ್ಸೋ ಎ ಯೂಸರ್ ಡಿಫೈನ್ ಫಂಕ್ಷನ್ಸ್. ಈಗೇನು ಕ್ವಶನ್ ಅಂತಂದರೆ, ಹೌ ಯು ಆರ್ ಹೋಲ್ಡಿಂಗ್ ಮೆಮರಿ ಟು ಎ ಫಂಕ್ಷನ್. ಅಂದರೆ ಫಂಕ್ಷನ್ನು ವೇರ್ ಇಟ್ ವಿಲ್ ಸ್ಟೋರ್. ಫಂಕ್ಷನ್ ಈಸ್ it's not a single statement or single variable, it's collection of set of statements or set of variables. So how to hold this memory functions ಅನ್ನು ಇದನ್ನು ಇಲ್ಲಿ ಕಲಿತಾ ಹೋಗ್ತೇವೆ. ಸೊ this is template I have designed completely white because DCE, Department of Collegiate Education Bengaluru, ಏನು ಮಾಡ್ತಿದೆ ಅಂದರೆ they are planning to prepare e-content. ಸೊ ಅವ್ರ ಸಲಿಂದ ನಾನು ಅವ್ರದ್ದು ಸಮ್ ಸೆಟ್ ಆಫ್ ರೂಲ್ಸ್ ಅದಾವೆ. ಇದೇ ಥರ ನೀವು ಏನೋ ಫಾಂಟ್ ಇರಬೇಕು, ವೈಟ್ ಇರಬೇಕು, ಈ ಥರ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಐ ಹ್ಯಾವ್ ಡಿಸೈನ್ಡ್ ದಿಸ್ ಟೆಂಪ್ಲೇಟ್. ದೀಸ್ ಆಲ್ ಆರ್ ಲರ್ನಿಂಗ್ ಆಬ್ಜೆಕ್ಟಿವ್, ಲರ್ನಿಂಗ್ ಔಟ್ಕಮ್ಸ್ ಆಲ್ರೆಡಿ ನಾವು ಕಲ್ತೇವೆ. ಸೊ ಇಲ್ಲಿ ಫಂಕ್ಷನ್ ಪಾಯಿಂಟರ್ ವಿತ್ ಎಕ್ಸಾಂಪಲ್ಸು. ಇನ್ ಸಿ ಪ್ರೋಗ್ರಾಮ್ ಲ್ಯಾಂಗ್ವೇಜ್ we can have a concept of pointer to a function known as function pointers in C. ಅಂದರೆ ಪಾಯಿಂಟರ್ ಟು ಎ ಫಂಕ್ಷನ್ ಅಂದರೆ ಪಾಯಿಂಟರು ಪಾಯಿಂಟಿಂಗ್ ಟು ಎ ಫಂಕ್ಷನ್, ವೇರ್ ಇಟ್ ವಿಲ್ ಸ್ಟೋರ್, ಯಾವ ಮೆಮರಿ ಲೊಕೇಶನ್ ಎಕ್ಸಾಕ್ಟ್ ಎಲ್ಲಿ ಸ್ಟೋರ್ ಆಗುತ್ತೆ ಅನ್ನೋದನ್ನು ಪಾಯಿಂಟ್ ಮಾಡೋದಕ್ಕೆ ಪಾಯಿಂಟರ್ ಟು ಎ ಫಂಕ್ಷನ್. ಇನ್ ದಿಸ್ ಕ್ಲಾಸ್ ವಿಲ್ ಲರ್ನ್ ಹೌ ಟು ಡಿಕ್ಲೇರ್ ಅ ಫಂಕ್ಷನ್ ಪಾಯಿಂಟರ್ ಆ್ಯಂಡ್ ಓನ್ಲಿ ಫಂಕ್ಷನ್ ಡಿಕ್ಲೇರ್ ಮಾಡೋದು ಕಲ್ತೀರಿ, ಓನ್ಲಿ ಪಾಯಿಂಟರ್ ಡಿಕ್ಲೇರ್ ಮಾಡೋದು ಕಲ್ತೀರಿ. ಬಟ್ ಈ ಕ್ಲಾಸಲ್ಲಿ ಅಂದರೆ ಫಂಕ್ಷನ್ ಟು ಪಾಯಿಂಟರ್ ಹೌ ಟು ಡಿಕ್ಲೇರ್ ಅನ್ನೋದನ್ನು ಕಲಿತೀರಿ. ಆ್ಯಂಡ್ ಹೌ ಟು ಕಾಲ್ ಎ ಫಂಕ್ಷನ್ ಯೂಸಿಂಗ್ ದಿಸ್ ಪಾಯಿಂಟರ್. ಅದು ಡಿಕ್ಲೇರ್ ಮಾಡಿದ ಮೇಲೆ ಹೇಗೆ ನೀವು ಕಾಲ್ ಮಾಡ್ತೀರಾ ಫಂಕ್ಷನನ್ನು ಯೂಸಿಂಗ್ ಪಾಯಿಂಟರ್, ಅದನ್ನೊಂದು ಕಲಿತೀರಿ. ಟು ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಕಾನ್ಸೆಪ್ಟ್ ವಿ ಶುಡ್ ಹ್ಯಾವ್ ದ ಬೇಸಿಕ್ ನಾಲೆಜ್ ಆಫ್ ಫಂಕ್ಷನ್ ಆ್ಯಂಡ್ ಪಾಯಿಂಟರ್. ಅಂದರೆ ಇದು ಫಂಕ್ಷನ್ ಟು ಪಾಯಿಂಟರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತಂದರೆ ನಿಮಗೆ ಯು ಶುಡ್ ನೋ ದಿ ಫಂಕ್ಷನ್ ಅಂದರೆ ಏನು, how to declare a function, how to call the function, what is called function, what is called function, ಇವೆಲ್ಲ ಗೊತ್ತಿರಬೇಕು. ದೆನ್ ಪಾಯಿಂಟರ್ ಅಂದ್ರೇನು, ಪಾಯಿಂಟರ್ ಇಸ್ ಎ ವೇರಿಯಬಲ್, ಇಟ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್. ಹೌ ಟು ಡಿಕ್ಲೇರ್ ಅ ಪಾಯಿಂಟರ್, ವಾಟ್ ಆರ್ ದ ವೇರಿಯಬಲ್ಸ್ ಯೂಸ್ ಟು ಡಿಕ್ಲೇರ್, ವಾಟ್ ಆರ್ ದ ಆಪರೇಟರ್ಸ್ ಯೂಸ್ ಟು ಡಿಕ್ಲೇರ್ ಪಾಯಿಂಟರ್ಸ್, ಇವೆಲ್ಲ ಪಾಯಿಂಟರ್ ಬಗ್ಗೆ ಗೊತ್ತಿರಬೇಕು. ಸೊ ಇಫ್ ಯು ಹ್ಯಾವ್ ಅ ನಾಲೆಜ್ ಆಫ್ ಪಾಯಿಂಟರ್ ಆ್ಯಂಡ್ ಫಂಕ್ಷನ್, ಯು ಕ್ಯಾನ್ ಗೆಟ್ ಅ ಹೌ ಟು ಡಿಕ್ಲೇರ್ ಆರ್ ಹೌ ಟು ಯೂಸ್ ಫಂಕ್ಷನ್ ಟು ಎ ಪಾಯಿಂಟರ್ ಅಂತ ಕಲಿಬಹುದು. Okay, this is how to declare a function pointer. First one, return type. Function return type ಯೂಶಲಿ ನೀವು ಬರಿತೀರಿ ಏನೋ ವೈಡ್ ಸಮ್ ಏನೋ ಫಂಕ್ಷನ್ ಬರೆಯುತ್ತೆ ಬರೆದಿರ್ತಿದ್ರಿ, ವೈಡ್ ಅಂತ ಬರಿತಿದ್ರಿ. ಅಲ್ಲಿ ಫಂಕ್ಷನ್ ಅನ್ನು ಅಲ್ಲಿ ಏನೋ ನೇಮ್ ಆಫ್ ದ ಫಂಕ್ಷನ್, ವೈಡ್ ಇಸ್ ಅ ರಿಟರ್ನ್ ಟೈಪ್, ನೇಮ್ ಆಫ್ ದ ಫಂಕ್ಷನ್, ಓಪನ್ ಬ್ರ್ಯಾಕೆಟ್, ಕಾಲ್ ಫಂಕ್ಷನ್, ವೈಲ್ ಕಾಲಿಂಗ್ ದ ವೇರಿಯಬಲ್ ಇಂಟ್ ಎ ಕಾಮ ಇಂಟ್ ಬಿ ಅಂತ ಕ್ಲೋಸ್ ಬ್ರ್ಯಾಕೆಟ್ ಬರ್ತಿದ್ರಿ. ಹಾಗೆ ಇದು ಎಕ್ಸಾಕ್ಟ್ಲಿ ರಿಟರ್ನ್ ಟೈಪ್. ರಿಟರ್ನ್ ಟೈಪ್ ಏನು, ಇಫ್ ಯು ನಾಟ್ ರಿಟರ್ನ್ ಎನಿಥಿಂಗ್ ವೈಡ್ ಹಾಕ್ತೀರಿ, ಇಫ್ ಯು ವಾಂಟ್ ಟು ರಿಟರ್ನ್ ಇಂಟೀಜರ್ ಇಂಟ್ ಹಾಕ್ತೀರಿ, ಪ್ಲೋಟ್ ಮಾಡ್ತಿದ್ರೆ ಪ್ಲೋಟ್ ಹಾಕ್ತೀರಿ, ಡಬಲ್ ಇದ್ರೆ ಡಬಲ್ ಹಾಕ್ತೀರಿ. ಇದು ರಿಟರ್ನ್ ಟೈಪು. ಇದು
ಪಾಯಿಂಟರ್ ನೇಮು ಯಾವ ಪಾಯಿಂಟರ್ ಏನು ವೇರಿಯಬಲ್ ಡಿಕ್ಲೇರ್ ಮಾಡಿರ್ತೀವಲ್ಲ ಪಾಯಿಂಟರ್ ವೇರಿಯಬಲ್ ಅದರದ್ದು ಸ್ಟಾರ್ ಯೂಸಿಂಗ್ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ ಹೌ ಟು ಡಿಕ್ಲೇರ್ ಅ ಪಾಯಿಂಟರ್. ಆ ಸ್ಟಾರ್ ಇಂಡಿಕೇಟ್ಸ್ ಪಾಯಿಂಟರ್ ವೇರಿಯಬಲ್. ಓಕೆ, ಫಂಕ್ಷನ್ ಆರ್ಗ್ಯುಮೆಂಟ್ ಲಿಸ್ಟ್ ಅಂದರೆ ಫಂಕ್ಷನ್ ಯೂಸ್ ಮಾಡ್ತಿದ್ದಾರೆ ವಿದೌಟ್ ಆರ್ಗ್ಯುಮೆಂಟು ಇರ್ಬೋದು. ಆರ್ಗ್ಯುಮೆಂಟ್ ಇತ್ತಂದರೆ ಲಿಸ್ಟ್ ಆಫ್ ಆರ್ಗ್ಯುಮೆಂಟ್ಸ್, ಏನು 1 ಆರ್ಗ್ಯುಮೆಂಟು 2 ಆರ್ಗ್ಯುಮೆಂಟ್ಸ್ 3 ಆರ್ಗ್ಯುಮೆಂಟ್ಸ್, ಇದು ಆರ್ಗ್ಯುಮೆಂಟ್ ಲಿಸ್ಟ್. ಫಾರ್ ಎಕ್ಸಾಂಪಲ್, ಇದಕ್ಕೆ ಎಕ್ಸಾಂಪಲ್ ಡಬಲ್ ಈಸ್ ಅ ರಿಟರ್ನ್ ಟೈಪ್, P2F is a pointer variable ಅಂದ್ರೆ ಪಾಯಿಂಟಿಂಗ್ ಮಾಡೋದಕ್ಕೆ. 2 ವೇರಿಯಬಲ್ಸ್ ಯು ಆರ್ ಪಾಸಿಂಗ್ ಇನ್ ಅ ಫಂಕ್ಷನ್, ಒನ್ ಈಸ್ ಡಬಲ್ ಟೈಪು, ಇನ್ನೊಂದು ಅನದರ್ ಒನ್ ಈಸ್ ಕ್ಯಾರ್ ಟೈಪು. ಓಕೆ, ದಿಸ್ ಈಸ್ ಅ ಡಿಕ್ಲರೇಷನ್ ಆಫ್ ಪಾಯಿಂಟರ್. ನೋಡ್ರಿ, ಇದು ಸಿಂಟ್ಯಾಕ್ಸ್ ಆಫ್ ಅ ಪಾಯಿಂಟರ್. ಓಕೆ, ಸೊ ಎಕ್ಸಾಂಪಲ್ ಹಿಯರ್ ಡಬಲ್ ಈಸ್ ಎ ರಿಟರ್ನ್ ಟೈಪ್ ಆಫ್ ಅ ಫಂಕ್ಷನ್. ಇದು ಡಬಲ್ ಅನ್ನೋದು ರಿಟರ್ನ್ ಟೈಪು. P2F is the name of the ಫಂಕ್ಷನ್ ಪಾಯಿಂಟರ್. ಇದು P2F ಅನ್ನೋದು ನೇಮ್ ಆಫ್ ದ ಫಂಕ್ಷನ್, ಬಟ್ ಇಟ್ ಈಸ್ ಅ ವೇರಿಯಬಲ್ ಈಸ್ ಫಂಕ್ಷನ್ ಪಾಯಿಂಟರ್. Okay, and double and char is the argument list of this function. Double char ಅನ್ನೋದು 2 arguments ಅದಾವು ಈ list of function, which means the first argument of this function is double type and second argument is char type. ಒಂದೇ ಆರ್ಗ್ಯುಮೆಂಟ್ ಏನೈತಿ ಡಬಲ್ ಟೈಪ್ ಪಾಸ್ ಮಾಡತ್ತೀರಿ, ಸೆಕೆಂಡ್ ಒನ್ನು ಕ್ಯಾರೆಕ್ಟರ್ ಟೈಪ್ ಪಾಸ್ ಮಾಡಕತ್ತೀರಿ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್. ಇಲ್ಲೊಂದು ಎಕ್ಸಾಂಪಲ್ ತಗೊಳ್ಳೋಣ ಅಂತ ಹೇಳತ್ತಾರ. ಸೊ ದಿಸ್ ಇಸ್ ದ ಎಕ್ಸಾಂಪಲ್. ಇಂಟ್ ಸಮ್ ಈಕ್ವಲ್ ಟು ಇಂಟ್ num1 ಇಂಟ್ num2. ಇದು ರಿಟರ್ನ್ ಟೈಪ್ ಇಂಟೀಜರು. ಸಮ್ ಅನ್ನೋದು ಇಟ್ ಈಸ್ ಅ ನೇಮ್ ಆಫ್ ದ ಫಂಕ್ಷನ್. ಇಟ್ ಈಸ್ ಅ 2 ಆರ್ಗ್ಯುಮೆಂಟ್ಸ್ ಪಾಸ್ ಮಾಡಾಕ್ತೀರಿ. ಒನ್ ಈಸ್ num1 num2 ಬೋತ್ ಆರ್ ಇಂಟೀಜರ್ ಟೈಪ್. ರಿಟರ್ನ್ num1 ಪ್ಲಸ್ num2 ಇದನ್ನು ರಿಟರ್ನ್ ಮಾಡುತ್ತೆ. ಇಟ್ ಈಸ್ ಅ ಯೂಸರ್ ಡಿಫೈನ್ ಫಂಕ್ಷನ್. ಓಕೆ, ಇಲ್ಲಿ ಮೇನ್ ಫಂಕ್ಷನ್ನಲ್ಲಿ ನಾವೇನು ಯೂಸ್ ಮಾಡ್ತೀವಿ ಅಂದರೆ ಪಾಯಿಂಟರ್ ಫಂಕ್ಷನನ್ನು ಯೂಸ್ ಮಾಡತ್ತೇವೆ. ಎಂಟ್ ಸ್ಟಾರ್ P2P ಇಟ್ ಈಸ್ ಅ ಪಾಯಿಂಟರ್ ಫಂಕ್ಷನ್. ಓಕೆ, ಇಂಟ್ 2 ವೇರಿಯಬಲ್ಸ್. F2P ಏನು ರಿಟರ್ನ್ ಆಗಬೇಕು, ಇಲ್ಲಿ ರಿಟರ್ನ್ ಆಗುತ್ತಲ್ಲ num1 ಪ್ಲಸ್ num2 ಎಲ್ಲಿ ಬಂದು ಸ್ಟೋರ್ ಆಗಬೇಕು, F2P ದ ಬಂದು ಸ್ಟೋರ್ ಆಗಬೇಕು. ಓಕೆ, ಇದು ನೋಡಿ. ಸೊ ಕಾಲ್ ಮಾಡಬೇಕಲ್ಲ ಫಂಕ್ಷನ್ನ, ಇದು ಸ್ಟೋರ್ ಆಗೋದಾಯ್ತು. ಓಕೆ, ಬಟ್ ಕಾಲ್ ಮಾಡಬೇಕಲ್ಲ ಫಂಕ್ಷನ್. ಓಕೆ, ಇಂಟ್ OP1 ಪಾಯಿಂಟರ್ F2P ದಿಸ್ ಇಸ್ ಅ ಫಂಕ್ಷನ್ ಪಾಯಿಂಟರ್ 10 13. ಇದೇನಾಗುತ್ತಾ ಫಂಕ್ಷನ್ ಕಾಲ್ ಆಗುತ್ತಾ, ಫಂಕ್ಷನ್ ಯೂಸಿಂಗ್ ಫಂಕ್ಷನ್ ಪಾಯಿಂಟರ್. ಇದು ಎಲ್ಲಿಗೆ ಹೋಗುತ್ತಾ 10 13 ಇಲ್ಲಿಗೆ ಬಂದು ಸ್ಟೋರ್ ಆಗುತ್ತೆ. 10 13 num1 10 num2 13 10 ಪ್ಲಸ್ 13 ಈಸ್ 23. ಇಲ್ಲಿ ರಿಟರ್ನ್ ಆಗುತ್ತೆ, ಎಲ್ಲಿ ಬಂದು ಸ್ಟೋರ್ ಆಗುತ್ತೆ, F2P ಬಂದು ಸ್ಟೋರ್ ಆಗುತ್ತೆ. ಸೊ ಸಿಮಿಲರ್ಲಿ ಇಂಟ್ OP2 ಇದು ನಾರ್ಮಲ್ ವೇ, ದಿಸ್ ಈಸ್ ಫಂಕ್ಷನ್ ಪಾಯಿಂಟರ್ ವೇ. ಇಲ್ಲಿ ಇದಕ್ಕೂ OP1 OP2ಗೂ ಡಿಫ್ರೆನ್ಸ್ ಏನ್ರಿ, F2P ದಿಸ್ ಈಸ್ ಅ ಫಂಕ್ಷನ್ ಪಾಯಿಂಟರ್, ಇದು ಸಮ್. ಓಕೆ, ಎರಡೂ ಪಾಸ್ ಮಾಡತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ಏನಾಯ್ತು, ಸಮ್ 10 13 OP2. ಈಗ ಇದು ಆಸ್ ಯೂಶುವಲ್ ಇಟ್ ಈಸ್ ಕಾಲ್ಡ್ ಟು ದ ಸೇಮ್ ಫಂಕ್ಷನ್. ಇಂಟ್ num1 is equal to 10 num2 is equal to 13 10 plus 13 is equal to 23. ಇಲ್ಲಿ ಬಂದು ಸ್ಟೋರ್ ಆಗುತ್ತೆ, ಅದು ವಾಪಸ್ ಇಲ್ಲಿ ರಿಟರ್ನ್ ಆಗುತ್ತೆ F2Pಗೆ. ಇದು ಬಂದು OP1 OP2 ಎರಡು ನಾವು ಔಟ್ಪುಟ್ಟನ್ನು ನೋಡಾತ್ತೇವೆ. ಸೊ ಬೋತ್ ವಿಲ್ ಕಾಲ್ 23 23. ಓಕೆ, ದಿಸ್ ಸೊ ನಾವು ಸಮ್ ಪಾಯಿಂಟ್ಸ್ ಟು ರಿಗಾರ್ಡಿಂಗ್ ದ ಫಂಕ್ಷನ್ ಪಾಯಿಂಟರ್ಸ್. ನೀವು ಫಂಕ್ಷನ್ ಪಾಯಿಂಟರ್ ಡಿಕ್ಲೇರ್ ಮಾಡಬೇಕಂದ್ರೆ ನೀವು these points you keep in your mind. First one is, as mentioned in the comments, you can declare a function pointer and assign a function to its in a single statements. ಇಲ್ಲಿ ಏನು ಮಾಡಬೇಕಾಗುತ್ತಂದ್ರೆ, void is a return type, function pointer is a star of type integer is equal to address of function. Okay, you can use without address also. You can even remove the ampersand symbol because function itself stores the address, so no problem. Without using ampersand symbol use ಮಾಡದೇ ಇದ್ರೂ ನಡೆಯುತ್ತೆ. So you can even remove the ampersand for this statement because a function name alone represents the function address. This means the above statement can also be written like this. Void is a return type, this is a function pointer variable, this is int is a function pointer of type, this is a function is a return. Okay, you keep remember these 2 points. So ಇಲ್ಲಿ ಏನು ಕಲಿತೇವೆ ಅಂದರೆ ಪಾಯಿಂಟರ್ಸ್ ಆ್ಯಂಡ್ ಫಂಕ್ಷನ್ಸ್. ಫಂಕ್ಷನ್ ಪಾಯಿಂಟರ್ಸ್ ಅಂದರೆ ಏನಂತ ಈ ಚಾಪ್ಟರ್ನಲ್ಲಿ ನೋಡಿದೆ. ಒನ್ ಸೆಕೆಂಡ್ ವಿಲ್ ರಿವೈಸ್. ಫಂಕ್ಷನ್ ಪಾಯಿಂಟರ್ ಅಂದರೆ we can have a concept of pointer to a function known as function pointer concept. How to declare this one? Function, it is a return type, pointer variable, this is the argument list. Example, double F2P star means it is a function pointer. 2 variable arguments and pass ಮಾಡ್ತಿದ್ದೇವೆ, double and char.
Okay, this is a simple way to declaring function pointer. ಇಲ್ಲಿ ನಾವು ಎರಡು ತರ ನೋಡಿದೆವಿ. ಓನ್ಲಿ ವಿ ಆರ್ ಕಾಲಿಂಗ್ ಸಮ್ ಅಂತ ಡೈರೆಕ್ಟ್ ವೇರಿಯಬಲ್ ಫಂಕ್ಷನ್ ಅನ್ನು ಕಾಲ್ ಮಾಡಿ ನೋಡತ್ತೇವೆ ಇಲ್ಲಿ ಯೂಸಿಂಗ್ op2. ಒಮ್ಮೆ ಫಂಕ್ಷನ್ ಪಾಯಿಂಟರ್ ಯೂಸ್ ಮಾಡ್ಕೊಂಡು ನೋಡತ್ತೇವೆ. ಎನಿಹೌ ವಿ ಆರ್ ಪಾಸಿಂಗ್ 10 and 13 will get a same result in both the way. You can use function without using, you can using function pointer or without using function pointer will get a same answer. Okay, so this is some brief introduction about function pointers. Okay, now next class we'll see like array of pointers, structure with the pointers and all. In first chapter completely pointer with its related things like array with a pointer, array with pointer, function with pointer, structure with pointer, like that. Okay, these are the questions we will discuss in I will in a live class. I will end up now for class recording. Please all of you go through the recording, listen carefully. While live class I will ask some questions. Okay, please all of you subscribe my channel and you share with your friends and hit or like or dislike. Okay, thank you one and all.